ಹೈ ಗೈಸ್, ಎಲ್ಲಿಗೂ ಜಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನಾನು ಲಾಸ್ಟ್ ವ್ಲಾಗಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಟ್ರೈನಲ್ಲಿ ಬರೋದು ಹೆಂಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಯಾರ ವಿಡಿಯೋನ ನೋಡಿಲ್ಲ ಮೇಲ್ಗಡೆ ಈ ಕಾರ್ಡಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಹಣ್ಣು ಕಾಯಿ ತೊಗೊಂಡಿದ್ದೀವಿ ದೇವ್ರಿಗೆ. ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಜೈ ಶ್ರೀರಾಮ್. ಎಷ್ಟೋ ಜನ ಕನಸಾಗಿರುತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಓದಬೇಕು ಅಂತ, ಅದು ಆಗಿರಲ್ಲ. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ರಾಘವೇಂದ್ರ ಸ್ವಾಮಿ ಮಠನ. ಗೈಸ್, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರೋದು ಎಷ್ಟೋ ದಿನ ಕನಸಾಗಿರುತ್ತೆ, ಬರೋಕ್ಕಾಗಿರೋದು ಏನೋ ಪ್ರಾಬ್ಲಮಿಂದ. ರಾಘವೇಂದ್ರ ಸ್ವಾಮಿ ಆದಷ್ಟು ಬೇಗ ನಿಮ್ಮ ಅವನ ಸನ್ನಿಧಿ, ರಾಘವೇಂದ್ರ ಸ್ವಾಮಿ ಸನ್ನಿಧಿ ಕಟ್ಸ್ಕೊಳ್ಳಿ. ನಿಮ್ಮನ್ನ ಆದಷ್ಟು ಬೇಗ ಎಲ್ಲರೂ ಬಂದು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯಿರಿ. ಈಗ ನಾವು ಯಾರು ಬರೋಕ್ಕಾಗಿರಲ್ಲ, ಇಲ್ಲಿಂದ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ಈಚ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ. ಒಳಗಡೆ ಫೋನ್ ಅಲೋ ಮಾಡೋಲ್ಲ, ಗರ್ಭಗುಡಿ ಒಳಗಡೆ ಫೋನ್ ಅಲೋ ಇಲ್ಲ. ಈಚ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ರಾಘವೇಂದ್ರ ಸ್ವಾಮಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ದರ್ಶನಕ್ಕೆ ಹೋಗೋಣ. ಆಮೇಲೆ ದೇವಸ್ಥಾನ ಸರೌಂಡಿಂಗ್ ತುಂಬ ಕ್ಲೀನಾಗಿ ಮಾಡಿದ್ದಾರೆ ನೋಡಿ. ಒಂಚೂರು ಏನು ಗಲೀಜಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಮಂಚಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಂಚಲಮ್ಮ ದೇವಿ ಮೊದಲು ಗ್ರಾಮ ದೇವತೆ ಆಗಿತ್ತು. ಮಂಚಲಮ್ಮ ದೇವಿ ಆಶೀರ್ವಾದ ಪಡ್ಕೊಂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇಲ್ಲಿ ಬೃಂದಾವನಸ್ಥರಾಗಿ ಇಲ್ಲಿ ನೆಲೆಯಾಗಿದ್ದಾರೆ. ಇಲ್ಲಿ ಅದು ಏನಂತ ಹೇಳ್ತಾರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದವರು ಫಸ್ಟು ಶ್ರೀ ಮಂಚಲಮ್ಮ ದೇವಿ ದರ್ಶನ ಪಡ್ಕೊಂಡು ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಅಂತ ಹೇಳ್ತಾರೆ. ಬನ್ನಿ, ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಈಗ ಮಂಚಲಮ್ಮ ದೇವಿ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ಮಂಚಲಮ್ಮ ದೇವಿ ಗ್ರಾಮ ದೇವತೆ. ಫಸ್ಟು ಇದನ್ನ ಮಂತ್ರಾಲಯನ ಮಂಚಲೆ ಅಂತ ಕರೀತಾ ಇದ್ರು. ಆಮೇಲೆ ರಾಘವೇಂದ್ರ ಸ್ವಾಮಿ ಬೃಂದಾವನ ಸ್ಥಾಪಿತ ಮೇಲೆ ಮಂತ್ರಾಲಯ ಅಂತ ಆಯಿತು. ಈಗ ಮಂಚಲಮ್ಮನ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಈಗ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಇದೊಂದು ಲೈನ್ ಬರೆದಿದ್ದಾರೆ ನೋಡಿ. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ, ನಮ್ಮಲ್ಲಿ ಶ್ರೀ ಗುರುರಾಯರಿದ್ದಾರೆ ನೋಡಿ. ಎಂತ ಒಳ್ಳೆ ಶಾಲ್ ಬರೆದಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ಶ್ರೀ ಗುರುರಾಯರ ಹತ್ರ ಹೇಳಬೇಡಿ, ಸಮಸ್ಯೆಗಳಿಗೇನೆ ಗುರುರಾಯರಿದ್ದಾರೆ ಅಂತ ಸಮಸ್ಯೆಗಳಿಗೆ ಹೇಳಿ ಅಂತ ಒಳ್ಳೆ ಸಾಲು ಬರೆದಿದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗುರುವಾರ ಇವತ್ತು ರಾಯರವಾರ, ತುಂಬ ಜನ ಬಂದಿದ್ದಾರೆ ದರ್ಶನಕ್ಕೆ. ಹುಣ್ಣಿಮೆ ಬೇರೆ ಇವತ್ತು, ರಾಯರವಾರ ಇವತ್ತು. ದರ್ಶನಕ್ಕೆ ತುಂಬ ಜನ ಬಂದಿದ್ದಾರೆ. ರಾಯರು ದರ್ಶನಕ್ಕೆ ಹೋಗ್ಬೇಕಾದ್ರೆ ಶರ್ಟು ಬನ್ನಿಯನ್ನು ಎಲ್ಲ ತೆಗೆದ್ಬಿಟ್ಟು ಹೋಗಬೇಕು. ಶರ್ಟು ಬನ್ನಿಯನ್ನು ಎಲ್ಲ ತೆಗೆದ್ಬಿಟ್ಟು ಭಕ್ತಿಯಿಂದ ಸನ್ನಿಧಿ ಒಳಗಡೆ ಹೋಗಬೇಕು. ರಾಯ ತೀರ್ಥ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ. ರಾಯರ ಹತ್ರ ಅರಕೆ ಕಟ್ಕೊಂಡಿರ್ತಾರೆ, ಅವ್ರಿಗೆ ಒಳ್ಳೇದಾದರೆ ನೋಡಿ ಅರಕೆ ತೀರಿಸ್ತಾ ಇರೋದು. ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕೋದು, ಉಳ್ಸೇವೆ ಮಾಡೋದು, ಇನ್ನು ಯಾವ್ಯಾವ ಥರ ತೀರಿಸ್ತಾ ಇದ್ದಾರೆ ನೋಡಿ. ಹೆಜ್ಜೆ ಮೇಲೆ ಹೆಜ್ಜೆ ಇಕ್ತಾ ಇದ್ದಾರೆ ಇಲ್ಲಿಬ್ರು. ಆಗಲೇ ಒಬ್ಬರು ಯಾರು ಉಳ್ಸೇವೆ ಮಾಡ್ತಾಯಿದ್ರು. ರಾಯರ ಸಿಂಹಾಸನ ಇದು ನೋಡಿ. ತುಂಬ ಬುಕ್ಗಳಿದೆ ಇಲ್ಲಿ, ಬಂದವ್ರು ತೊಗೋಬೋದಿದೆ. ಶ್ರೀ ರಾಯರು ರಾಘವೇಂದ್ರ ಸ್ವಾಮಿಗಳು ನೋಡಿ. ಶ್ರೀಕೃಷ್ಣ ಕೈ ಮುಕ್ಕೊಳ್ಳಿ. ರಾಯರು ಕೈ ಮುಕ್ಕೊಳ್ಳಿ. ಇಷ್ಟು ಕಡೆ ಮಡಗಿದೆ. ಈಗ ರಾಯರ ದರ್ಶನ ಮಾಡ್ಕೊಂಡು ಬಂದೆ, ತುಂಬ ಚೆನ್ನಾಗಾಯ್ತು ರಾಯರ ದರ್ಶನ. ಶ್ರೀ ಗುರುರಾಯರ ಪ್ರಸಾದ ತಿನ್ನಕ್ಕೆ ಹೋಗ್ತಾಯಿದ್ವಿ, ಅದು ಹೋಗೋಣ. ಎಲ್ಲರೂ ಇಲ್ಲಿ ಶ್ರೀ ಗುರುರಾಯರ ಇಲ್ಲಿ ಮಂತ್ರಾಲಯನ
ಭೂಮಿ ಮೇಲಿನ ಸ್ವರ್ಗನೇ ಅಂತಲೇ ಕೂಡ ಹೇಳ್ತಾರೆ. ಇಲ್ಲಿ ಬಂದಮೇಲೆ ಆ ಥರನೇ ವೈಪ್ ಕೊಡ್ತೈತೆ. ಈಗ ಅನ್ನ ಪ್ರಸಾದ ತಿನ್ನಕ್ಕೆ ಹೋಗ್ತಾಯಿದ್ವಿ ಶ್ರೀ ಗುರು ರಾಯರದ್ದು. ಇಲ್ಲಿ ಪ್ರಸಾದ ಅಮೃತಕ್ಕಿಂತ ಮಿಗಿಲಾಗಿರುತ್ತೆ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ. ಶ್ರೀ ಗುರು ರಾಯರ ಅನ್ನ ಪ್ರಸಾದಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದ್ದಾವೆ. ಮಂತ್ರಾಲಯದಲ್ಲಿ ಅನ್ನ ಪ್ರಸಾದ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಗಂಟ ಹಾಗೂ ಸಂಜೆ 7 ಗಂಟೆಯಿಂದ 9:30 ಗಂಟೆ. ಹಾಗೆ ಸಮಯ ಅನ್ನ ಪ್ರಸಾದ. ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನ್ನ ಪ್ರಸಾದ ತಿನ್ಕೊಂಬಂದು ತುಂಬ ಚೆನ್ನಾಗಿತ್ತು. ಸಣ್ಣದೆ ಎಷ್ಟು ಕ್ಲೀನಾಗಿದೆ ಎಲ್ಲ. ಆಮೇಲೆ ಮಂತ್ರಾಲಯದಲ್ಲಿ ಊಟದ ತೊಂದರೆ ಏನೂ ಇಲ್ಲ. ರಾಯರು ಪ್ರಸಾದ ಕೊಡ್ತಾರೆ. ಅಮೃತಕ್ಕಿಂತ ಮಿಗಿಲಾಗಿರುತ್ತೆ. ನಾಳೆ ಮಾಡ್ಕೊಂಬಂದೆ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ಪರಿಮಳ ಪ್ರಸಾದ ವಿತರಣಾ ಕೌಂಟರ್ ಅಂತ ಇದೆ. ಇಲ್ಲಿ ಬಂದು ಪ್ರಸಾದ ತೊಗೊಬೋದು ನೀವು. ಒಂದು ಪ್ಯಾಕೆಟ್ಗೆ 25 ರೂಪೀಸು. ಒಬ್ಬರಿಗೆ 4 ಪ್ಯಾಕೆಟ್ಸ್ ಅಷ್ಟೇ ಕೊಡೋದು. ಮಂತ್ರಾಲಯದಲ್ಲಿ ರೂಮ್ದು ಅದೆಲ್ಲ ಫೆಸಿಲಿಟೀಸ್ ಐತೆ. ರೂಮು SRS ಮಟ್ಟದ ಆನ್ಲೈನ್ ಬುಕ್ಕಿಂಗ್ ಇದೆ. ಇಲ್ಲೇ ಬಂದು ತೊಗೋಬೋದು. 400-500 ಎಲ್ಲ ಸಿಗುತ್ತೆ. ಟ್ರೈನ್ ವ್ಯವಸ್ಥೆ ಇದೆ. ರಾಯಚೂರಿಗೆ ಬಂದು ರಾಯಚೂರಿಂದ ಬಸ್ಸಲ್ಲಿ ಬರ್ಬೋದು. ಇಲ್ಲ ನೀವು ಟ್ರೈನಲ್ಲಿ ಬರ್ತೀವಿ ಅಂದರೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಟ್ರೈನ್ ಸಿಗುತ್ತೆ. ನೈಟು ಬೆಳಗ್ಗೆ ಎಲ್ಲ ಸಿಗುತ್ತೆ. ಇಲ್ಲಾಂದರೆ ನೀವು ಬೆಂಗಳೂರಿಂದ ಟ್ರೈನಲ್ಲಿ ಬರೋದು ಹೆಂಗೆ ಅಂತ ಒಂದು ವ್ಲಾಗ್ ಮಾಡೋಕ್ಕಿದ್ದೀನಿ. ಲಾಸ್ಟ್ ವ್ಲಾಗ್ ಇರುತ್ತೆ. ಆ ವ್ಲಾಗಲ್ಲಿ ಹೋಗಿ ನೋಡಿ. ಟ್ರೈನ್ ಚಾರ್ಜ್ ಬಂದು 140 ರೂಪೀಸು. 500 ರೂಪೀಸಲ್ಲಿ ನೀವು ಮಂತ್ರಾಲಯಕ್ಕೆ ಬಂದು ವಾಪಸ್ ಊರಿಗೆ ಹೋಗ್ಬೋದು ನೀವು. ತೆಪ್ಪ ರೈಡ್ ಕೂಡ ಇದೆ. ಮಂತ್ರಾಲಯ ತುಂಗಭದ್ರಾ ನದಿಯಲ್ಲಿ ಅಷ್ಟೊಂದು ನೀರಿಲ್ಲ, ಸ್ವಲ್ಪ ನೀರಿದೆ. ಗೈಸ್, ನಾನು ತೆಪ್ಪ ರೈಡ್ ಹೋಗೋಣ ಅಂತ ಬಂದೆ. ಎಷ್ಟು ಚಾರ್ಜ್ ಮಾಡ್ತೇನೆ ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ತಿಳಿಸ್ತೀನಿ. ಒಬ್ಬರಿಗೆ ಎಷ್ಟು? ಹೋಗಿ ಬರೋಕ್ಕೆ 30. ಎಲ್ಲಿ ಗಂಟೆ? ಎಲ್ಲಿ ಗೈಸ್, ಒಂದು ರೌಂಡು ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಿಂಗೋಗಿ ಆ ಕಡೆಯಿಂದ ಬಂದು ಇಲ್ಲಿ ಬರ್ತಾ ಇರ್ತಿದ್ದಾಗ ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ನಾವು ಒಂದು ಸ್ವಲ್ಪ ತುಂಗಭದ್ರಾ ನದಿಲಿ ತೆಪ್ಪ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡೋಣ. ಬೇರೆ ಕಡೆ ತೆಪ್ಪದಲ್ಲಿ ಹೋಗಿದ್ದೀನಿ. ತುಂಗಭದ್ರಾ ನದಿ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಗಭದ್ರಾ ನದಿಯಲ್ಲಿ ಒಂದು ಸಲ ಹೋಗೋಣ. ಬನ್ನಿ ಹೋಗೋಣ. ಈಗ ತೆಪ್ಪ ರೈಡ್ ಹೋಗ್ತಾ ಇದ್ದೀವಿ. ತುಂಗಭದ್ರಾ ನದಿಯಲ್ಲಿ 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಆಗಸ್ಟ್ ಬಂದರೆ ಚಂದ. ನೀರು ತುಂಬ ಇರುತ್ತಾ? ಹಾಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಸೇಮೇನಾ? ಸೇಮ್ ರೇಟ್. It's my time, watch me build another life. Find another space, explore the world and find my place. Hope you find some peace of mind. Hope the night was worth your time. Through my heart. ಗೈಸ್, ನಾನು ವಾಪಸ್ ಹೋಗೋ ಟ್ರೈನ್ ಬುಕ್ ಮಾಡಿರೋದು 8:45ಗೆ. ಈಗ ಹೊರಡ್ತಾ ಇದ್ದೀನಿ. ನೈಟ್ ವ್ಯೂ ತೋರಿಸ್ಬಿಟ್ಟು ಹೊರಡ್ತಾ ಇದ್ದೀನಿ. ಬನ್ನಿ ನೈಟ್ ವ್ಯೂ ತೋರಿಸ್ತೀನಿ. ಮಂತ್ರಾಲಯ ಇದು ನೋಡಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ GD ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತದೆ. ಟೇಕ್ ಕೇರ್. ಟಾಟಾ ಬೈ ಬೈ ಫ್ರಮ್ ಮಂತ್ರಾಲಯ.